ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ಸೆಷನಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಯೂಟಿಲೈಸ್ ಮಾಡಬಹುದಾದಂತಹ ಕೆಲವೊಂದು ಮ್ಯಾಥ್ಸ್ ಟ್ರಿಕ್ಸ್ನ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಇನ್ನು ಯಾರ್ಯಾರು ನಮ್ಮ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪ್ರಯೋಜನ. ಲೆಟ್ ವಿ ಮೂವ್ ಆನ್ ಟು ಅವರ್ ಫಸ್ಟ್ ಟ್ರಿಕ್. ಓಕೆ, ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್. ಏನಿದು ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್? Friends, in the competitive exams, you are bound with time limits, right? Competitive exams ಅಲ್ಲಿ ನಮಗೆ ಟೈಮ್ ರೆಸ್ಟ್ರಿಕ್ಟ್ ಮಾಡಿರ್ತಾರೆ. ಓಕೆ, ಇಫ್ ಯು ಯೂಸ್ ಪೆನ್ ಆ್ಯಂಡ್ ಪೇಪರ್ ಫಾರ್ ಕ್ಯಾಲ್ಕುಲೇಷನ್, ಪೆನ್ ಆ್ಯಂಡ್ ಪೇಪರ್ ನೀವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಯೂಸ್ ಮಾಡಿದೆ ಅಂದರೆ ಹಾರ್ಡ್ಲಿ ಯು ವಿಲ್ ಲೂಸ್ 5 to 10 minutes ಇನ್ ಕ್ಯಾಲ್ಕುಲೇಷನ್ ಪಾರ್ಟ್ ಇಟ್ ಸೆಲ್ಫ್. ಸೊ ಹಾಗಾದರೆ ಈ ಪ್ರಾಬ್ಲಮ್ ಓವರ್ಕಮ್ ಮಾಡಲಿಕ್ಕೆ ಏನು ಮಾಡ್ಬೋದು? ಓಕೆ, ನೋಡೋಣ. ವೇರ್ ಎವರ್ ಯು ಫೈಂಡ್ ದ ಕ್ಯಾಲ್ಕುಲೇಷನ್ ರಿಗಾರ್ಡಿಂಗ್ ಇಂಟು 2 ಇಂಟು 4 ಇಂಟು 8, ಯು ಶುಡ್ ಯೂಸ್ ಮೈಂಡ್ ಕ್ಯಾಲ್ಕುಲೇಷನ್ ಟ್ರಿಕ್. ಅಂದರೆ ಎಲ್ಲೆಲ್ಲಿ ನೀವು ಇಂಟು 2 ಇಂಟು 4 ಇಂಟು 8 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 8 ಕ್ಯಾಲ್ಕುಲೇಷನ್ಸ್ ನೋಡ್ತೀರಾ, ಅಲ್ಲೆಲ್ಲ ನೀವು ಪೆನ್ ಆ್ಯಂಡ್ ಪೇಪರ್ನ ಯೂಸ್ ಮಾಡಬಾರ್ದು. ಹಾಗಾದ್ರೆ ಏನು ಹೇಗೆ ಕಂಡುಹಿಡ್ಕೋಬೇಕು? ಯೂಸಿಂಗ್ ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್ ಯು ಶುಡ್ ಕ್ಯಾಲ್ಕುಲೇಟ್ ದ ಸಿಂಪ್ಲಿಫಿಕೇಶನ್ ಪಾರ್ಟ್. ಹೇಗೆ ನೋಡೋಣ. ಓಕೆ, ಇಲ್ಲಿದೆ ಇಂಟು 2 ಇಂಟು 2 ಇಂಟು 4 ಇಂಟು 8 ಏನಂತ ಬರ್ದೀನಿ? ಇಂಟು 2 ಇಂಟು 4 ಇಂಟು 8. ಇಂಟು 2 ಅಂದರೆ ಏನಂತ ಅರ್ಥ? ಡಬಲ್ ಅಂತ ಅರ್ಥ. ನೋಡೋಣ, ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಇಂಟು 4 ಅಂದರೆ ಡಬಲ್ ಅಂತ ಅರ್ಥ. ಇಂಟು 8 ಅಂದರೆ ಡಬಲ್ 3 ಟೈಮ್ಸ್. ಓಕೆ, ಹೇಗಿದು ನೋಡೋಣ. ಸೇ ಒಂದು ನಂಬರ್ ತಗೊಳ್ಳೋಣ. ಎಕ್ಸಾಂಪಲ್ ಒಂದು ನಂಬರ್ ತಗೊಳ್ಳೋಣ. 16 ಅಂತ ಒಂದು ನಂಬರ್ ತಗೊಳ್ಳೋಣ. 16 ಅಂತ ಒಂದು ನಂಬರ್ ತೊಗೊಂಡಿನಿ. ಆ 16ಗೆ ನಿಮಗೆ ಎಕ್ಸಾಮಲ್ಲಿ ಏನು ಮಾಡಬೇಕಿದೆ? ಇಂಟು 2 ಮಾಡಬೇಕಿದೆ. ಎಕ್ಸಾಮಲ್ಲಿ 16ಗೆ ಇಂಟು 2 ಮಾಡಬೇಕಿದೆ. ಆ ಎಕ್ಸಾಮಲ್ಲಿ 16 ಇಂಟು 2 ಅಂತ ಮಾಡ್ಬೇಕಾದ್ರೆ ನೀವು ಪೆನ್ ಆ್ಯಂಡ್ ಪೇಪರ್ನ ಯೂಸ್ ಮಾಡಿದ್ರೆ ಹಾರ್ಡ್ಲಿ ಯುಲ್ ಗೋನ ಲೂಸ್ 5 to 10 seconds. ಹಾರ್ಡ್ಲಿ ಯುಲ್ ಗೋನ ಲೂಸ್ 5 to 10 seconds. ಏನು ಮಾಡಬೇಕು? ದ ಮೀನಿಂಗ್ ಆಫ್ ಇಂಟು 2 ಅಂದರೆ ಏನಂತ ಅರ್ಥ? ಕೊಟ್ಟಿರೋ ಬೆಲೆನ ಎರಡರಷ್ಟು ಅಂತ ಅರ್ಥ. ಮೀನ್ಸ್ ಟ್ವೈಸ್ ಅಂತ ಅರ್ಥ. ಕೊಟ್ಟಿರೋ ಬೆಲೆನ ಡಬಲ್ ಮಾಡ್ತಿದೀವಿ ಅಂತ ಅರ್ಥ. 16ನ ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ? 32 ಆಗುತ್ತೆ. ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ 16ನ ಡಬಲ್ ಮಾಡಿದ್ರೆ 10 ಡಬಲ್ 20, 6 ಡಬಲ್ 12, 20 ಪ್ಲಸ್ 12 32. ಓಕೆ, ನೋಡೋಣ. 32ನ ಡಬಲ್ ಮಾಡೋಣ. 32 ಡಬಲ್. ದ ಮೀನಿಂಗ್ ಆಫ್ ಇಂಟು 2 ಅಂದರೆ ಏನಂತ ಅರ್ಥ? ಡಬಲ್ ಅಂತ ಅರ್ಥ. ಸೊ ನಾನು 32ನ ಡಬಲ್ ಮಾಡಿದ್ರೆ ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ 32ನ ಡಬಲ್ 64. 32ನ ಡಬಲ್ ಎಷ್ಟು? 64. ಹಾಗೆ ನಾನು 64ನ ಡಬಲ್ ಮಾಡ್ತೀನಿ. 64ನ ಡಬಲ್ ಮಾಡಿದ್ರೆ ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ ಏನು ಮಾಡ್ತೀವಿ? 128. 128ನ ಡಬಲ್ ಮಾಡ್ತೀನಿ. 256. ಏನಾಗ್ತಾ ಇದೆ ಇಲ್ಲೆಲ್ಲ? ಕೊಟ್ಟಿರೋ ಬೆಲೆಯ 2 ಪಟ್ಟು ಆಗ್ತಾ ಇದೆ. 16 ಅಂದರೆ 16ನ ದುಪ್ಪಟ್ಟು ಅಂದರೆ ಎರಡರಷ್ಟು 32 ಆಗ್ತಾ ಇದೆ. 32 ಅಂದರೆ 3 ಡಬಲ್ 6, 2 ಡಬಲ್ 4. ಏನಾಗ್ತಾ ಇದೆ? ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ ಡಬಲಿಂಗ್ ಮಾಡ್ತಾ ಇದ್ದೀನಿ. 6 ಡಬಲ್ ಎಷ್ಟು? 12, 4 ಡಬಲ್ 8, 12 ಡಬಲ್ 24, 8 ಡಬಲ್ 16 ಒಂದು ಕ್ಯಾರಿ ಬಂತು. 24 ಇದ್ದಿದ್ದು 25 ಆಯಿತು. ಸೊ ನನಗೇನಂತ ಗೊತ್ತಾಯಿತು? ಇಂಟು 2 ಅಂತ ಕಡೆ ಎಲ್ಲ ನಾನು ಏನು ಮಾಡಬೇಕು? ಡಬಲ್ ಮಾಡ್ತಾ ಹೋಗಬೇಕು. ಅಂದರೆ ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರಲ್ಲಿ ನಾನು ಎಕ್ಸಾಮಲ್ಲಿ ಈ ಥರ ಕ್ಯಾಲ್ಕುಲೇಟ್ ಮಾಡಬಾರ್ದು. 2 6 12, 2 1 2, 3 ಈ ಥರ ಕ್ಯಾಲ್ಕುಲೇಟ್ ಮಾಡಬಾರ್ದು. ಹಾರ್ಡ್ಲಿ ಯುಲ್ ಗೋನ ಲೂಸ್ 5 to 10 seconds ಇನ್ ಕ್ಯಾಲ್ಕುಲೇಷನ್ ಪಾರ್ಟ್ ಇಟ್ ಸೆಲ್ಫ್. ಅಂದರೆ ಇಂಟು 2 ಅಂತ ಎಲ್ಲೆಲ್ಲಿ ನೋಡ್ತೀರಾ ಅಲ್ಲೆಲ್ಲ ನೀವು ಏನು ಮಾಡಬೇಕು? ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ ಕೊಟ್ಟಿರೋ ನಂಬರ್ನ ಡಬಲ್ ಮಾಡಬೇಕು. ಓಕೆ, ದೆನ್ ಇಂಟು 4. ಹಾಗಾದ್ರೆ ಇಂಟು 4 ಅಂದರೆ ಏನಾಗುತ್ತೆ ನೋಡೋಣ. ಇಂಟು 4 ಅಂದರೆ ಏನಾಗುತ್ತೆ? ಓಕೆ, ಇಂಟು 4 ಅದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. 16 ಅಂತ ಮತ್ತೆ ಅದೇ ಎಕ್ಸಾಂಪಲ್ ತಗೊಳ್ಳೋಣ. 16ಗೆ ಇಂಟು 4. ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಟು 4? ಇಂಟು 4 ನಾನು ಏನಂತ ಬರ್ಕೋಬೋದು? 2 x 2 ಅಂತ ಬರಿಬೋದಾ? 2 ಇಂಟು 2 4 ಅಂತ ನನಗೆ ಗೊತ್ತಿದೆ. 4 ನಾನು ಏನಂತ ಬರ್ಕೋಬೋದು? 2 x 2 ಅಂತ ಬರ್ಕೋಬೋದು. ಮೀನಿಂಗ್ ಆಫ್ ಇಂಟು 2 ಅಂದರೆ ಮೀನಿಂಗ್ ನನಗೆ ಏನಂತ ಗೊತ್ತಾಯಿತು? ಡಬಲ್ ಅಂತ ಗೊತ್ತಾಯಿತು. ಓಕೆ, ಅಂದರೆ ಈ ಇಂಟು 2 ಅಂದರೆ ಏನಂತ ಬರಿತೀನಿ? ಡಬಲ್. ಇಂಟು 4 ಅಂದರೆ ಏನಂತ ಅರ್ಥ ಆಯ್ತು ನನಗೆ? ಡಬಲ್ ಟ್ವೈಸ್. ಅಂದರೆ ಇಂಟು 4 ಅಂದರೆ ಏನು ಮಾಡಬೇಕು? ಡಬಲ್ ಟೈಮ್ ಟ್ವೈಸ್ ಮಾಡಬೇಕು. ಓಕೆ, ಡಬ್ಲಿಂಗ್ ಟ್ವೈಸ್. ಓಕೆ,
ನೋಡೋಣ. 16ನ ಡಬಲ್ 32, 32ನ ಡಬಲ್ 64, ರೈಟ್. ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ ಸಾಲ್ವ್ ಮಾಡಬೇಕು. 16 ಡಬಲ್ ಇಂಟು 4 ಅಂತ ಎಲ್ಲಿ ನೋಡಿದ್ರೆ ಯು ಶುಡ್ ಡಬಲ್ ಟ್ವೈಸ್, ಅಂದರೆ 16ನ ಡಬಲ್ 32, 32ನ ಡಬಲ್ 64. ನೋಡೋಣ 64ನ ಡಬಲ್ ಮಾಡಿ. 64 ಇಂಟು 4 ಮೀನ್ಸ್ ಡಬ್ಲಿಂಗ್ ಟ್ವೈಸ್. 64ನ ಡಬಲ್ 128, 128ನ ಡಬಲ್ 256, ರೈಟ್. ನಾನು ಪೆನ್ ಆ್ಯಂಡ್ ಪೆನ್ ಕ್ಯಾಲ್ಕುಲೇಷನ್ ಮಾಡ್ತಿಲ್ಲ. 4 4s 16, 6 4s 24, 25 ಈ ರೀತಿ ಮಾಡಬಾರ್ದು ಎಕ್ಸಾಮಲ್ಲಿ. ಓಕೆ, ನೆಕ್ಸ್ಟ್ 256ನ ಡಬಲ್ 256 ಇಂಟು 4 ಮಾಡೋಣ. ಎಷ್ಟು ದೊಡ್ಡ ಕ್ಯಾಲ್ಕುಲೇಷನ್ ಆಯಿತು. ಇದ್ರ ನಮಗೆ ಟೈಮ್ ಹೋಗ್ಬಿಡುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. 256 ಇಂಟು 4, 256 ಇಂಟು 4, 256ನ ಡಬಲ್ 512, 512ನ ಡಬಲ್ 1024. ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ ಕ್ಯಾಲ್ಕುಲೇಟ್ ಮಾಡಬಹುದು ಯೂಸಿಂಗ್ ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್. ಓಕೆ, ಹಾಗಾದರೆ ಇಂಟು 8ನ ಏನು ಮಾಡ್ಬೋದು ನೋಡೋಣ. ಹಾಗಾದರೆ ಇಂಟು 8ನ ಏನು ಮಾಡ್ಬೋದು ಚೆಕ್ ಮಾಡೋಣ. ಇಂಟು 8, 16 ಇಂಟು 8 ಅಂದರೆ ಏನಂತ ಬರ್ಕೋಬೋದು ನಾನು 2 ಇಂಟು 2 ಇಂಟು 2 ವಿಚ್ ಮೀನ್ಸ್ ಡಬ್ಲಿಂಗ್ ಥ್ರೈಸ್. ಇಂಟು 2 ಅಂದರೆ ಏನಂತ ಅರ್ಥ ಡಬಲ್ ಇಂಟು ಡಬಲ್ ಡಬಲ್. ಇಂಟು 8 ಅಂದರೆ ಏನು ಮಾಡ್ಬೋದು ಡಬ್ಲಿಂಗ್ ಥ್ರೈಸ್. ಓಕೆ, ಡಬ್ಲಿಂಗ್ ಥ್ರೈಸ್ ಹೇಗೆ ಮಾಡೋದು. 16ನ ಫಸ್ಟ್ ಡಬಲ್ ಎಷ್ಟು 32, 32ನ ಡಬಲ್ 64, 64ನ ಡಬಲ್ 128. ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ I have calculated the 16 into 8. ಓಕೆ, ನೋಡೋಣ 128ನ ಇಂಟು 8 ಮಾಡಿ ನೋಡೋಣ. ಓಕೆ, 128 ಇಂಟು 8 ಎಕ್ಸಾಮಲ್ಲಿ ನನಗೆ 8 8s 64, 8 2s 16, 16 ಪ್ಲಸ್ 6 22, 8 1s 8 10 ಈ ಥರ ಮಾಡೋದು ತುಂಬ ಟೈಮ್ ವೇಸ್ಟ್ ಆಗುತ್ತೆ. ನೋಡಿದ ತಕ್ಷಣವೇ ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ ನೋಡಿದ ತಕ್ಷಣ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. 128 ಡಬಲ್ 256, ಫಸ್ಟ್ನ ಡಬಲ್ 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 ಡಬಲ್. 128ನ ಡಬಲ್ 256, 256ನ ಡಬಲ್ 512, 512ನ ಡಬಲ್ 1024 ಈಸ್ ದ ರಿಕ್ವೈರ್ಡ್ ಆನ್ಸರ್. ಅಂದರೆ ನನಗೆ ಏನಂತ ಗೊತ್ತಾಯಿತು ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್ನ ಪ್ರಕಾರ. ಇಂಟು 2 ಅಂತ ಇದ್ದ ಕಡೆ ಎಲ್ಲ ಡಬಲ್ ಮಾಡಬೇಕು, ಇಂಟು 4 ಅಂತ ಇದ್ದ ಕಡೆ ಎಲ್ಲ ಯು ಶುಡ್ ಡಬಲ್ ಟ್ವೈಸ್, ಆ್ಯಂಡ್ ಇಂಟು 8 ಇದ್ದ ಕಡೆ ಎಲ್ಲ ಯು ಶುಡ್ ಡಬಲ್ ಥ್ರೈಸ್ ಅಂತ ಗೊತ್ತಾಯಿತು, ರೈಟ್. ಅದೇ ರೀತಿ ಹಾಫ್ ಇದ್ದಾಗ ನಾವು ಏನು ಮಾಡಬೇಕು ನೋಡೋಣ. ಹಾಫ್ ಇದ್ದಾಗ ಫ್ರೆಂಡ್ಸ್ ಹಾಫ್ ಅಂದರೆ ಏನಂತ ಅರ್ಥ ಆ ಬೆಲೆಯ ಅರ್ಧದಷ್ಟು ಅಂತ ಅರ್ಥ, ರೈಟ್. ಈಗ ಸೇಮ್ ನಂಬರ್ 16 ತಗೋತೀನಿ. ಆ 16ನ ಹಾಫ್ ಅಂದರೆ ಡಿವೈಡೆಡ್ ಬೈ 2 ಅಂದರೆ ಏನಂತ ಅರ್ಥ 16ನ ಬೆಲೆಯ ಅರ್ಧದಷ್ಟು ವಿಚ್ ಮೀನ್ಸ್ 8 ಅಂತ ಅರ್ಥ, ರೈಟ್. ಡಿವೈಡೆಡ್ ಬೈ 2 ಅಂದರೆ ಏನಂತ ಅರ್ಥ ಯು ಹ್ಯಾವ್ ಟು ಡಿಕ್ರೀಸ್ ಇಟ್ಸ್ ವ್ಯಾಲ್ಯೂ ಬೈ ಹಾಫ್ ಅಂತ ಅರ್ಥ. 16ನ ಹಾಫ್ ಎಷ್ಟು 8 ಅಂತ ಗೊತ್ತಾಯಿತು, ರೈಟ್. ಅದೇ ರೀತಿ 32ನ ಹಾಫ್ ಎಕ್ಸಾಮಲ್ಲಿ 32ನ ಹಾಫ್ ಅಂದರೆ 2 1s 2 16s ಅಂತ ಮಾಡ್ತಾ ಕೂರಬಾರ್ದು. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಏನು ನೋಡ್ತೀರಾ ಅದು ನಿಮ್ಮ ಮೈಂಡ್ ಕ್ಯಾಲ್ಕುಲೇಷನ್ ಆಗಬೇಕು, ಪೆನ್ ಆ್ಯಂಡ್ ಪೇಪರ್ ಕ್ಯಾಲ್ಕುಲೇಷನ್ ಆಗಬಾರ್ದು. ಓಕೆ, 32 ಡಿವೈಡೆಡ್ ಬೈ 16 ಅಂದರೆ 2 1s 2 16 ಅಂತ ಮಾಡಬಾರ್ದು. ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ 32 ಡಿವೈಡೆಡ್ ಬೈ 2 ಅಂದರೆ ಏನು ಮಾಡಬೇಕು ಹಾಫ್ ಮಾಡಬೇಕು. ಹಾಫ್ 32ನ ಹಾಫ್ ಅಂದರೆ 16, ರೈಟ್. ದೆನ್ 256ನ ಹಾಫ್ ಎಷ್ಟೊತ್ತು ಬೇಕು ಯು ಹ್ಯಾವ್ ಟು ಟೇಕ್ ಯುಲ್ ಟೇಕ್ ಅರೌಂಡ್ 5 seconds, ರೈಟ್. 2 1s 2, 2 2s 4, 1 ಕ್ಯಾರಿ, 2 8s 16 ಇದು ಬರೆಯೋಕ್ಕೆ ಎಷ್ಟೊತ್ತು ಬೇಕು. 256ನ ಹಾಫ್ ಎಷ್ಟು 256ನ ಹಾಫ್ 128, 512ನ ಹಾಫ್ ಎಷ್ಟು ಡಿವೈಡೆಡ್ ಬೈ 2 ಅಂದರೆ 512ನ ಹಾಫ್ 256, 1024ನ ಹಾಫ್ ಎಷ್ಟು 512. ಈ ರೀತಿ ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ ಡಿವೈಡೆಡ್ ಬೈ 2 ಎಲ್ಲೆಲ್ಲಿ ಬರುತ್ತೆ ಅದನ್ನು ವಿ ಹ್ಯಾವ್ ಟು ಡಿಕ್ರೀಸ್ ಇಟ್ಸ್ ವ್ಯಾಲ್ಯೂ ಬೈ ಹಾಫ್ ಅಂತ ಗೊತ್ತಾಯಿತು. ವಿಚ್ ಮೀನ್ಸ್ ಡಿವೈಡೆಡ್ ಬೈ 2 ಅಂದರೆ ಏನಂತ ಗೊತ್ತಾಯ್ತು ನನಗೆ ಹಾಫ್ ಮಾಡಬೇಕು ಅಂತ ಗೊತ್ತಾಯಿತು. ಯು ಶುಡ್ ನಾಟ್ ಯೂಸ್ ಪೆನ್ ಆ್ಯಂಡ್ ಪೇಪರ್ ಇನ್ ಯುವರ್ ಎಕ್ಸಾಮ್ಸ್. ಓಕೆ, ಹಾಗಾದರೆ ಡಿವೈಡೆಡ್ ಬೈ 4 ಅಂದರೆ ಏನಂತ ನೋಡೋಣ ಫ್ರೆಂಡ್ಸ್. ಡಿವೈಡೆಡ್ ಬೈ 4 ಅಂದರೆ ಏನಂತ ಅರ್ಥ ವಿಚ್ ಮೀನ್ಸ್ 2 x 2 ಅಂತ ಅರ್ಥ ಅಲ್ಲ. 4 ನಾನು ಹೇಗೆ ಬರಿಬೋದು 2 x 2 ಅಂತ ಬರಿಬೋದು ವಿಚ್ ಮೀನ್ಸ್
ನನಗೆ ಬೈ ಟು ಅಂದ್ರೆ ಏನಂತ ಗೊತ್ತಿದೆ, ಎನಿ ನಂಬರ್ ಬೈ ಟು ಅಂದ್ರೆ ಏನಂತ ಗೊತ್ತಿದೆ ನನಗೆ, ಹಾಫ್ ಅಂತ ಗೊತ್ತಿದೆ. ಇಲ್ಲಿ ಎಷ್ಟು ಸತಿ ಹಾಫ್ ಬಂತು, ಡಬಲ್ ಟೈಮ್ಸ್ ಹಾಫ್. ಯು ನೀಡ್ ಟು ಡೂ ಆಸ್ ಹಾಫ್. 4ನ ಎಷ್ಟು ಸತಿ ಹಾಫ್, 4 ಡಿವೈಡೆಡ್ ಬೈ 4 ಅಂದರೆ ಎಷ್ಟು ಸತಿ ಹಾಫ್ ಮಾಡ್ತೀರಾ ಕೊಟ್ಟಿರೋ ವ್ಯಾಲ್ಯೂನ, ಯು ನೀಡ್ ಟು ಹಾಫ್ ಟ್ವೈಸ್. ಓಕೆ, 2 ಸತಿ ಹಾಫ್ ಮಾಡಬೇಕು ಅಂತ ಗೊತ್ತಾಯಿತು. ಓಕೆ, ಒಂದು ಇದನ್ನು ನೋಡೋಣ. ಸೇ ಐ ಟೇಕ್ ದಿಸ್ ನಂಬರ್ 16 ಡಿವೈಡೆಡ್ ಬೈ 4. 16 ಡಿವೈಡೆಡ್ ಬೈ 4 ಅಂದರೆ 4 1s 4 4s ಅಂತ ನನಗೆ ಗೊತ್ತಿದೆ. ಆ ರೀತಿ ಮಾಡಬಾರ್ದು. ಫಾರ್ ಶಾರ್ಟರ್ ನಂಬರ್ಸ್, ಫಾರ್ ಲೀಸ್ಟ್ ನಂಬರ್ಸ್ ಯು ವಿಲ್ ನೋ ಯುವರ್ ಟೇಬಲ್ ಕ್ಯಾಲ್ಕುಲೇಷನ್. ಫಾರ್ ಲಾಂಗರ್ ನಂಬರ್ಸ್ ಅಂದರೆ ದೊಡ್ಡ ನಂಬರ್ಗಳಿಗೆ ನೀವು ಈ ಮೆಥಡ್ ಕ್ಯಾಲ್ಕುಲೇಷನ್ ಮೆಥಡ್ ಮಾಡಬಾರ್ದು. ವಿಚ್ ಮೀನ್ಸ್ ಯು ನೀಡ್ ಟು ಫಾಲೋ ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್. 16 ಡಿವೈಡೆಡ್ ಬೈ 4 ಅಂದರೆ ಏನು ಮಾಡ್ತೀರಾ, 16ನ ಡಬಲ್ ಟೈಮ್ಸ್ ಹಾಫ್ ಮಾಡಬೇಕು. 16 ಸಿಂಗಲ್ ಹಾಫ್ ಅಂದರೆ ಎಷ್ಟು, ಸಿಂಗಲ್ ಹಾಫ್ ಅಂದರೆ 8, ಫರ್ದರ್ ಹಾಫ್ 4, ರೈಟ್. 16ನ ಫಸ್ಟ್ ಹಾಫ್ ಎಷ್ಟು, 8. ಸೆಕೆಂಡ್ ಇನ್ನೊಂದು ಹಾಫ್ ಮಾಡಿದ್ರೆ 16ನ ಇನ್ನೊಂದು ಹಾಫ್ ಮಾಡಿದ್ರೆ 8ನ ಇನ್ನೊಂದು ಹಾಫ್ ಮಾಡಿದ್ರೆ ಎಷ್ಟು ಬರುತ್ತೆ, 4. ಓಕೆ, ಅದೇ ರೀತಿ 32 ಡಿವೈಡೆಡ್ ಬೈ 4. ಐ ಡೋಂಟ್ ನೋ 4 ಟೇಬಲ್, ನನಗೆ 4 ಟೇಬಲ್ ಗೊತ್ತಿಲ್ಲ. ಹೇಗೆ ಮಾಡೋದು, 30 ಡಿವೈಡೆಡ್ ಬೈ 4 ಅಂದರೆ ಯು ನೀಡ್ ಟು ಹಾಫ್ ಟ್ವೈಸ್ ಅಂತ ಅರ್ಥ. ಯು ನೀಡ್ ಟು ಹಾಫ್ ಟ್ವೈಸ್ ಅಂತ ಅರ್ಥ. 32ನ ಫಸ್ಟ್ ಹಾಫ್ ಎಷ್ಟು, 16. 16ನ ಫರ್ದರ್ ಹಾಫ್ ಮಾಡಿದ್ರೆ 8. ಸೊ ಆನ್ಸರ್ ಈಸ್ 8. ಓಕೆ, 128 ಡಿವೈಡೆಡ್ ಬೈ 4. 128 ಡಿವೈಡೆಡ್ ಬೈ 4 ಅಂದರೆ ಯು ನೀಡ್ ಟು ಹಾಫ್ ಟ್ವೈಸ್, ರೈಟ್. 128ನ ಹಾಫ್ 64. 64ನ ಹಾಫ್ 32. ಓಕೆ, ಹಾಗಾದರೆ ನನಗೆ ಏನಂತ ಗೊತ್ತಾಯಿತು, ಡಿವೈಡೆಡ್ ಬೈ 4 ಅಂದರೆ ಏನಂತ ಗೊತ್ತಾಯಿತು, ಯು ನೀಡ್ ಟು ಹಾಫ್ ಟ್ವೈಸ್ ಅಂತ ಗೊತ್ತಾಯಿತು. ಓಕೆ, ದೆನ್ ಹಾಗಾದರೆ ಇನ್ ದ ಸಿಮಿಲರ್ ವೇ ಡಿವೈಡೆಡ್ ಬೈ 8 ಇದ್ದರೆ ಹೇಗೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಬೇಕು, ಡಿವೈಡೆಡ್ ಬೈ 8 ಇದ್ದರೆ ಹೇಗೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಬೇಕು ನೋಡೋಣ. ಡಿವೈಡೆಡ್ ಬೈ 8 ಫ್ರೆಂಡ್ಸ್, ಡಿವೈಡೆಡ್ ಬೈ 8 ಅಂದರೆ ನಾನು ಏನಂತ ಬರ್ಕೋಬೋದು, 2 × 2 × 2 ವಿಚ್ ಮೀನ್ಸ್ ಡೂಯಿಂಗ್ ಹಾಫ್ ಆಪರೇಷನ್ ಥ್ರೈಸ್. ಅಂದರೆ ಏನಂತ ಅರ್ಥ, ಹಾಫ್ನ ಥ್ರೈಸ್ ಮಾಡಬೇಕು, 3 ಟೈಮ್ಸ್ ಹಾಫ್ ಮಾಡಬೇಕು. ನೋಡೋಣ, 16 ಡಿವೈಡೆಡ್ ಬೈ 8. 16 ಡಿವೈಡೆಡ್ ಬೈ 8 ಅಂದರೆ 3 ಟೈಮ್ಸ್ ಹಾಫ್ ಮಾಡಬೇಕು. ನೋಡೋಣ, 16ನ ಫಸ್ಟ್ ಹಾಫ್ ಎಷ್ಟು, 8. 16ನ ಫಸ್ಟ್ ಹಾಫ್ ಎಷ್ಟು, 8. 8ನ ಫರ್ದರ್ ಹಾಫ್ 4. 4ನ ಫರ್ದರ್ ಹಾಫ್ 2, ರೈಟ್. ಡಿವೈಡೆಡ್ ಬೈ 8 ಅಂದರೆ ಏನಂತ ಅರ್ಥ, ಯು ನೀಡ್ ಟು ಡೂ ದ ಹಾಫ್ ಆಪರೇಷನ್ ಥ್ರೈಸ್ ಅಂತ ಅರ್ಥ. ಅಂದರೆ ಯು ನೀಡ್ ಟು ಡಿವೈಡ್ ದ ಡೂ ದ ಆಪರೇಷನ್ ಥ್ರೈಸ್. 16ನ ಹಾಫ್ ಎಷ್ಟು, 8. 8ನ ಹಾಫ್ 4. 4ನ ಹಾಫ್ 2. ಸೊ ದ ಆನ್ಸರ್ ಈಸ್ 2. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 256 ಡಿವೈಡೆಡ್ ಬೈ 8. 256 ಡಿವೈಡೆಡ್ ಬೈ 8. 256 ಡಿವೈಡೆಡ್ ಬೈ 8 ಅಂದರೆ ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ ಏನು ಮಾಡ್ತೀರಾ, ಡಿವೈಡೆಡ್ ಬೈ 8 ಅಂತ ನೋಡಿದಾಗೆಲ್ಲ ಏನು ಮಾಡಬೇಕು, ಯು ನೀಡ್ ಟು ಡೂ ದ ಹಾಫ್ ಆಪರೇಷನ್ ಥ್ರೈಸ್. ಹಾಗಾದ್ರೆ 256ನ ಹಾಫ್ ಎಷ್ಟು, 128. 128ನ ಹಾಫ್ 64. 64ನ ಹಾಫ್ 32. ನೋಡೋಣ, 8 1s 8 3s 24. 8 2s 16. ಸೇಮ್, ರೈಟ್. ಹಾಗಾದ್ರೆ ನನಗೆ ಏನಂತ ಗೊತ್ತಾಯಿತು, ಡಿವೈಡೆಡ್ ಬೈ 8 ಅಂತ ಎಲ್ಲೆಲ್ಲಿ ನೋಡ್ತೀರಾ ಅಲ್ಲೆಲ್ಲ ಏನು ಮಾಡಬೇಕು, ಯು ನೀಡ್ ಟು ಪರ್ಫಾರ್ಮ್ ದ ಹಾಫ್ ಆಪರೇಷನ್ ಥ್ರೈಸ್ ಅಂತ ಗೊತ್ತಾಯಿತು. ಸೊ ಫ್ರಮ್ ದ ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್ ವಿ ಹ್ಯಾವ್ ಅಂಡರ್ಸ್ಟುಡ್ ದಟ್ ಇಂಟು 2 ಅಂತ ಎಲ್ಲೆಲ್ಲಿ ನೋಡ್ತೀರಾ ಅಲ್ಲೆಲ್ಲ ಏನು ಮಾಡಬೇಕು, ಡಬಲ್ ಮಾಡಬೇಕು. ಇಂಟು 4 ಅಂತ ನೋಡೋ ಕಡೆ ಎಲ್ಲ ಟ್ವೈಸ್ ಡಬಲ್ ಮಾಡಬೇಕು. ಇಂಟು 8 ಅಂತ ಕಡೆ ಎಲ್ಲ ಥ್ರೈಸ್ ಡಬ್ಲಿಂಗ್ ಮಾಡಬೇಕು. ಓಕೆ, ಇನ್ ಸಿಮಿಲರ್ ವೇ ಡಿವೈಡೆಡ್ ಬೈ 2 ಅಂತ ನೋಡಿದ ಕಡೆ ಎಲ್ಲ ಕೊಟ್ಟಿರೋ ವ್ಯಾಲ್ಯೂನ ಹಾಫ್ ಮಾಡಬೇಕು. ಯು ಶುಡ್ ನಾಟ್ ಯೂಸ್ ಪೆನ್ ಆ್ಯಂಡ್ ಪೇಪರ್. ಡಿವೈಡೆಡ್ ಬೈ 4 ಅಂತ ಕಡೆ ಎಲ್ಲ ಯು ನೀಡ್ ಟು ಡೂ ಹಾಫ್ ಆಪರೇಷನ್ ಟ್ವೈಸ್. ಓಕೆ, ಡಿವೈಡೆಡ್ ಬೈ 8 ಮೀನ್ಸ್ ಹಾಫ್ ಹಾಫ್ ಹಾಫ್. ಯು ನೀಡ್ ಟು ಡೂ ಹಾಫ್ ಆಪರೇಷನ್ ಥ್ರೈಸ್ ಅಂತ ಗೊತ್ತಾಯಿತು. ಓಕೆ, ಫರ್ದರ್ ಇದ್ರ ಬಗ್ಗೆ ಡಿಸ್ಕಷನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಪ್ಲಿಫಿಕೇಶನ್ ಪಾರ್ಟ್ ಟ್ರೈ ಮಾಡ್ಬೇಕಾದ್ರೆ ನೋಡೋಣ, ಹೇಗೆ ಶಾರ್ಟ್ಕಟ್ ಯೂಸ್ ಆಗುತ್ತೆ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಟ್ರಿಕ್ ಫ್ರೆಂಡ್ಸ್, ನೆಕ್ಸ್ಟ್ ಟ್ರಿಕ್ ಇಂಟು 5 ಇಂಟು 25 ಇಂಟು 50 ಇಂಟು 125 ಇಂಟು 250 ಇಂಟು 500 ಇಂಟು
ಇಂಟು 5 ಇಂಟು 25 ಇಂಟು 50 ಈ ಥರ ಕ್ಯಾಲ್ಕುಲೇಷನ್ ಬಂದಾಗ ಏನು ಮಾಡಬೇಕು ನೋಡೋಣ. ಈಗ ಈ ಥರ ಕ್ಯಾಲ್ಕುಲೇಷನ್ಸ್ ಬಂದಾಗ ಹೇಗೆ ಸಾಲ್ವ್ ಮಾಡಬೇಕು ಚೆಕ್ ಮಾಡೋಣ. ಫ್ರೆಂಡ್ಸ್, ದ ಮೀನಿಂಗ್ ಆಫ್ ಇಂಟು 5, ನಾನು ಇಂಟು 5ನ ಹೇಗೆ ಬರ್ಕೋಬೋದು? ಇಂಟು 5 ನಾನು ಹೇಗೆ ಬರ್ಕೋಬೋದು? 10/2 ಅಂತ ಬರ್ಕೋಬೋದಾ? ವಿಚ್ ಮೀನ್ಸ್ 2 1s 2 5s, ವಿಚ್ ಮೀನ್ಸ್ ಸೇಮ್ ಆಯ್ತಲ್ಲ. ಇಂಟು 5 ಅಂದ್ರೆ ನಾನು ಏನಂತ ಬರ್ಕೋಬೋದು? 10/2 ಅಂತ ಬರ್ಕೋಬೋದು, ರೈಟ್? 10/2 ಬೈ 2, ದ ಮೀನಿಂಗ್ ಆಫ್ ಬೈ 2 ಅಂದ್ರೆ ಏನಂತ ಗೊತ್ತು ನನಗೆ? ಹಾಫ್ ಅಂತ ಗೊತ್ತು. ದ ಮೀನಿಂಗ್ ಆಫ್ ಬೈ 2 ಅಂದ್ರೆ ನನಗೆ ಏನಂತ ಗೊತ್ತು? ಹಾಫ್ ಅಂತ ಗೊತ್ತು. ಹಾಫ್ ಇಂಟು 10. ಓಕೆ, ದ ಮೀನಿಂಗ್ ಆಫ್ ಬೈ 2 ಅಂದ್ರೆ ನನಗೆ ಹಾಫ್ ಅಂತ ಗೊತ್ತು. ಆ ಹಾಫ್ ಜೊತೆ ಏನು ಮಲ್ಟಿಪ್ಲೈ ಮಾಡ್ಬೇಕಂತೆ? ಇಂಟು 10 ಮಲ್ಟಿಪ್ಲೈ ಮಾಡ್ಬೇಕಂತೆ. ಓಕೆ, ನೋಡೋಣ ಹಾಗಾದ್ರೆ. ಇಂಟು 5 ಕಡೆ ಇದ್ದಿದ್ದ ಕಡೆ ಎಲ್ಲ ಏನು ಮಾಡಿ ಅಂತ ಹೇಳ್ತಿದ್ದಾರೆ? ಹಾಫ್ ಇಂಟು 10 ಮಾಡಿ ಅಂತ ಹೇಳ್ತಿದ್ದಾರೆ. ಇಂಟು 5 ಇದ್ದ ಕಡೆ ಎಲ್ಲ ಹಾಫ್ ಇಂಟು 10 ಮಾಡ್ಬೇಕಂತೆ. ಓಕೆ, ಅದು ನೋಡೋಣ ಟ್ರಿಕ್ ಫೀಸಿಬಲ್ ಆಗುತ್ತಾ ಇಲ್ವಾ ನೋಡೋಣ. ಎಕ್ಸಾಂಪಲ್ ತಗೋಣ. 216 ಇಂಟು 5, 216 ಇಂಟು 5. 216 ಇಂಟು 5 ಟ್ರೆಡಿಷನಲ್ ಮೆಥಡ್ ಮಾಡೋದಾದ್ರೆ ಹೇಗೆ ಮಾಡಬೇಕು? ವಿತ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ ನಾನು ಹೇಗೆ ಮಾಡಬೇಕು? 5 6 30, 5 1s 5, 8, 5 2s 10. ಓಕೆ, ಇಷ್ಟು ಮಾಡಬೇಕಾಯ್ತು, ರೈಟ್? I left with 3 to 4 seconds for this calculation, right? ನಾನು ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ನ ಹೇಗೆ ಮಾಡಬೇಕು? ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ನ ಹೇಗೆ ಮಾಡಬೇಕು ಅಂದರೆ 265 ಇಂಟು 5. ದ ಮೀನಿಂಗ್ ಆಫ್ ಇಂಟು 5 ಅಂದರೆ ಏನಂತ ಅರ್ಥ? ಹಾಫ್ ಇಂಟು 10 ಮಾಡಿ ಅಂತ ಅರ್ಥ. ನೋಡೋಣ. 216 ಹಾಫ್ ಎಷ್ಟು? 200 ಹಾಫ್. 200 ಹಾಫ್ ಎಷ್ಟು? 100. 16 ಹಾಫ್ ಎಷ್ಟು? 8. ಸೊ ನನಗೆ ಎಷ್ಟು ಬಂತು? 108 ಬಂತು. ಹಾಫ್ ಮಾಡಿದಾಗ ನನಗೆ ಎಷ್ಟು ಬಂತು? 108 ಬಂತು. 108ನ ಎಷ್ಟು ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು? 10 ಜೊತೆ ಮಲ್ಟಿಪ್ಲೈ ಮಾಡಬೇಕು. 10 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು? 1080. ಓಕೆ, ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ ಹೇಗೆ ಮಾಡೋದು ಅಂದರೆ 216 ಇಂಟು 5 ಅಂತ ಕೇಳಿದ್ರೆ 216 ನಾನು ಏನು ಮಾಡ್ತೀನಿ? ಹಾಫ್ ಮಾಡ್ತೀನಿ ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್. 216 ಹಾಫ್ ಎಷ್ಟು? 200 ಹಾಫ್ 100, 16 ಹಾಫ್ 8. ಓಕೆ, 100 ಪ್ಲಸ್ 8 108. 108 ಇಂಟು 10, 108 ಇಂಟು 10 ಅಂದರೆ ವಿಚ್ ಮೀನ್ಸ್ 1080, ರೈಟ್? ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. 42 ಇಂಟು 5, 42 ಇಂಟು 5, 42 ಇಂಟು 5 ಇಂಟು 5 ಅಂದರೆ ನನಗೆ ಗೊತ್ತಿದೆ ಹಾಫ್ ಇಂಟು 10 ಮಾಡಬೇಕು ಅಂತ ಗೊತ್ತಿದೆ. ಹಾಫ್ ಇಂಟು 10, 42ನ ಹಾಫ್ ಎಷ್ಟು? 21. 21 ಇಂಟು 10, 210 ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್, ರೈಟ್? 42ನ ಹಾಫ್ 21, 21 ಇಂಟು 10, 210. ಓಕೆ, 56 ಇಂಟು 5, 56 ಇಂಟು 5 ಅಂದರೆ 15ನ ಹಾಫ್ 25, 6ನ ಹಾಫ್ 3, 25 ಪ್ಲಸ್ 3 28, 28 ಇಂಟು 10 280 ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ ಕ್ಯಾಲ್ಕುಲೇಷನ್. ಓಕೆ, 98 ಇಂಟು 5, 98ನ ಹಾಫ್ ಎಷ್ಟು? 98ನ ಹಾಫ್ 49, 49 ಇಂಟು 10 490 ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್. ಓಕೆ, ಮೈಂಡ್ ಕ್ಯಾಲ್ಕುಲೇಷನ್ ಫಸ್ಟಿಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಇಫ್ ಯು ಯೂಸ್ ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್ ಯು ವಿಲ್ ಗೋನೋ ಹ್ಯಾವ್ more chances of operating more and more questions in the exams. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಎಷ್ಟು ನೀವು ಪೇಪರ್ ಆ್ಯಂಡ್ ಪೆನ್ನ ಅವಾಯ್ಡ್ ಮಾಡ್ತೀರಾ ಅಷ್ಟು ಪ್ರಾಬ್ಲಮ್ಸ್ನ ನೀವು ಹೆಚ್ಚಿಗೆ ಸಾಲ್ವ್ ಮಾಡಬಹುದು. ಓಕೆ, ಹಾಗಾದರೆ ಇಂಟು 5 ನೋಡಿದಾಯಿತು. ಹಾಗಾದರೆ ಇಂಟು 25ನ ಹೇಗೆ ಮಾಡ್ಬೋದು? ಇಂಟು 25 ಮೀನ್ಸ್ ನಾನು ಏನಂತ ಬರಿಬೋದು? 100 ಡಿವೈಡೆಡ್ ಬೈ 4 ಅಂತ ಬರಿಬೋದಾ? ವಿಚ್ ಮೀನ್ಸ್ 4 1s 100 ಡಿವೈಡೆಡ್ ಬೈ 4, 4 2s 8, 2 ಉಳಿತು, 4 5s 20 ವಿಚ್ ಮೀನ್ಸ್ LHS is equal to RHS. ಹಾಗಾದರೆ ನಾನು ಇಂಟು 25 ಏನಂತ ಬರ್ಕೋಬೋದು? 100 ಡಿವೈಡೆಡ್ ಬೈ 4 ಅಂತ ಬರ್ಕೋಬೋದು. ಫ್ರೆಂಡ್ಸ್, ನಾನು ಪ್ರೀವಿಯಸ್ ಟ್ರಿಕಲ್ಲಿ ಹೇಳಿದೆ ಡಿವೈಡೆಡ್ ಬೈ 4 ಅಂದರೆ ಏನಂತ ಬರ್ಬೋದು? ಹಾಫ್ ಆಫ್ ಹಾಫ್. ಡಿವೈಡೆಡ್ ಬೈ 4 ಅಂದರೆ ಏನಂತ ಬರ್ಕೋಬೋದು? ಹಾಫ್ ಆಫ್ ಹಾಫ್ ಅಂತ ಬರ್ಕೋಬೋದು. ಹಾಫ್ ಆಫ್ ಹಾಫ್ ಇಂಟು 100, ಹಾಫ್ ಆಫ್ ಹಾಫ್ ಇಂಟು 100 ಅಂತ ಬರ್ಕೋಬೋದು, ರೈಟ್? ಹಾಫ್ ಆಫ್ ಹಾಫ್ ಇಂಟು 100. ಓಕೆ, ಇಲ್ಲಿ ಬರ್ತೀನಿ ಹಾಫ್ ಆಫ್ ಹಾಫ್ ಇಂಟು 100 ಡಬ್ಲಿಂಗ್ ದ ವಿಚ್ ಮೀನ್ಸ್ ವಿ ನೀಡ್ ಟು ಡೂ ಹಾಫ್ ಆಪರೇಷನ್ ಟ್ವೈಸ್ ಆ್ಯಂಡ್ ದೆನ್ ಟು ಮಲ್ಟಿಪ್ಲೈ ವಿತ್ ದ 100. ಓಕೆ, ಹಾಗಾದರೆ ಒಂದು ಎಕ್ಸಾಂಪಲ್ ನೋಡೋಣ. ಯಾವುದು?
4444 ಇಂಟು 25. ಇದನ್ನು ನಾನು ಸಾಲ್ವ್ ಮಾಡೋಕ್ಕೆ ಎಷ್ಟೊತ್ತು ಬೇಕು? ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ ಎಷ್ಟೊತ್ತು ಟೈಮ್ ಬೇಕು? ಕ್ಯಾಲ್ಕುಲೇಷನ್ ಪಾರ್ಟ್ ಪೆನ್ ಆ್ಯಂಡ್ ಪೇಪರ್ ಕ್ಯಾಲ್ಕುಲೇಷನ್ಗೆ ಎಷ್ಟೊತ್ತು ಬೇಕು? 25 4s 100. ಓಕೆ, 25 4s 100. 100 plus 10 110, right? 110. 25 4s 100. 100 plus 11 111. 25 4s 100. 100 plus 11 111. ಎಷ್ಟೊತ್ತು ಬೇಕಾಯಿತು? ಎಷ್ಟು ಟೈಮ್ ಬೇಕಾಯಿತು? ವಿ ಹಾರ್ಡ್ಲಿ ಲೆಫ್ಟ್ ವಿತ್ 10 seconds ಫಾರ್ ದಿಸ್. ಓಕೆ, ನೋಡೋಣ ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡಲ್ಲಿ ಹೇಗೆ ಮಾಡೋದು ನೋಡೋಣ. 4444 ಇಂಟು 25 ನನಗೇನಂತ ಗೊತ್ತಾಯಿತು? ಹಾಫ್ ಆಫ್ 100 ಅಂತ ಗೊತ್ತಾಯಿತು. 4444ನ ಹಾಫ್ ಎಷ್ಟಾಗುತ್ತೆ? 2222. 4 ಹಾಫ್ 2222, ರೈಟ್? 2222ನ ಹಾಫ್ ಫಸ್ಟ್ ಹಾಫ್ ಆಯಿತು. ಓಕೆ, ಸೆಕೆಂಡ್ ಹಾಫ್ ಎಷ್ಟು? 1111. ಸೆಕೆಂಡ್ ಹಾಫ್ ಆಯಿತು. ಇದನ್ನು ನಾನು 100 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಎಷ್ಟು ಬಂತು? 111100. ಎಷ್ಟೊತ್ತು ಬೇಕಾಯಿತು ಮೈಂಡ್ ಕ್ಯಾಲ್ಕುಲೇಷನ್? Hardly by 3 to 4 seconds you can calculate the given number. Okay, into 25 ನಾನು within 3 to 4 seconds ನಾನು ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ ಬರೀಬಹುದು. ಓಕೆ, ನೋಡೋಣ ಮತ್ತೆ ಇನ್ನೊಂದು ನಂಬರ್ ನೋಡೋಣ. 8888 ಇಂಟು 25 ಅಂತ ಗೊತ್ತಿದೆ. 888 ಇಂಟು 25 ನನಗೆ ಏನಂತ ಗೊತ್ತು? ಹಾಫ್ ಆಪರೇಷನ್ನ ಟ್ವೈಸ್ ಮಾಡಬೇಕು ಅಂತ ಗೊತ್ತು. ನೋಡೋಣ. 8ನ ಹಾಫ್ 4ನ ಹಾಫ್ 2 ಇಂಟು 100, ರೈಟ್? ಎಷ್ಟು? 222200. ಎಷ್ಟು ಟೈಮ್ ಬೇಕಾಯಿತು? ವಿತ್ ನೋ ಫ್ರಾಕ್ಷನ್ ಆಫ್ ಟೈಮ್ ಐ ಹ್ಯಾವ್ ರಿಟನ್ ದ ಆನ್ಸರ್ ಫಾರ್ ಇಂಟು 25, ವಿಚ್ ಮೀನ್ಸ್ ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ ಮಾಡ್ತಾ ಹೋದರೆ ಯು ವಿಲ್ ಗೋನಾ ಹ್ಯಾವ್ ಮೋರ್ ಆ್ಯಂಡ್ ಮೋರ್ ಟೈಮ್ ಫಾರ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್, ರೈಟ್? ಹಾಗಾದರೆ ಇಂಟು 50 ನಾನು ಏನಂತ ಬರಿಬೋದು? ಹಾಫ್ ಆಫ್ 100 ಅಂತ ಬರ್ಕೋಬೋದು. ಇಂಟು 50 ನಾನು ಏನಂತ ಬರ್ಕೋಬೋದು? ಹಾಫ್ ಆಫ್ 100 ಅಂತ ಬರಿಬೋದು ಅಲ್ವಾ? ಇಂಟು 50ನ ನಾನು ಹಾಫ್ ಆಫ್ 100/2, ವಿಚ್ ಮೀನ್ಸ್ ಡಿವೈಡೆಡ್ ಬೈ 2 ಅಂದರೆ ಹಾಫ್ ಆಫ್ 100. ಎಕ್ಸಾಂಪಲ್ ನೋಡೋಣ. 6688 ಇಂಟು 50 ಟ್ರೆಡಿಷನಲ್ ಮೆಥಡಲ್ಲಿ ಮಾಡ್ತಾ ಹೋದರೆ 5 8s 40, 5 8s 40, 4 ಕ್ಯಾಲ್ಕುಲೇಷನ್, 5 6s 30, 34. ಎಷ್ಟು ಟೈಮ್ ಬೇಕಾಗುತ್ತೆ? ಹಾರ್ಡ್ಲಿ ವಿ ನೀಡ್ ಟು ಸ್ಪೆಂಡ್ 10 to 15 minutes ಫಾರ್ ದಿಸ್ ಕ್ಯಾಲ್ಕುಲೇಷನ್. ಹಾಗಾದರೆ ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡಲ್ಲಿ ಹೇಗೆ ಮಾಡೋದು? ಇಂಟು 50 ಇದ್ದಾಗ ನನಗೆ ಏನಂತ ಗೊತ್ತಿದೆ? ಹಾಫ್ ಇಂಟು 100 ಅಂತ ಗೊತ್ತಿದೆ. ಹಾಫ್ ಇಂಟು 100 6688ನ ಹಾಫ್ ಎಷ್ಟು? 6ನ ಹಾಫ್ 3344 ಇಂಟು 100 ಎಷ್ಟಾಯಿತು? 3344 ಇಂಟು 100, 334400, ವಿಚ್ ಮೀನ್ಸ್ ಎಷ್ಟು ಟೈಮ್ ತಗೋತಾ ಇದೆ? 3 to 4 ಸೆಕೆಂಡ್ಸ್ನಲ್ಲಿ ಆನ್ಸರ್ನ ಡ್ರಾ ಮಾಡ್ಬೋದು. ಓಕೆ, ಬೈ ಯೂಸಿಂಗ್ ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್, ರೈಟ್? ಹಾಗಾದರೆ ಇಂಟು 125 ನಾನು ಹೇಗೆ ಬರಿಬೋದು? ಹಾಫ್ ಆಫ್ ಇಂಟು 1000ನ ಹಾಫ್ ಎಷ್ಟು? 1000ನ ಹಾಫ್ ಎಷ್ಟು? 1000ನ ಹಾಫ್ 500, 500ನ ಹಾಫ್ 250ನ ಹಾಫ್ 125. ಹಾಗಾದರೆ ನಾನು ಇಂಟು 125 ಏನಂತ ಬರಿಬೋದು? ಇಂಟು 125ನ ಹಾಫ್ ಆಫ್ ಇಂಟು 1000 ಅಂತ ಬರಿಬೋದು. ಹಾಗಾದರೆ ಇಂಟು 250 ನೋಡೋಣ. ಇಂಟು 250 ಆದರೆ ಹಾಫ್ ಇಂಟು 1000 ಇಂಟು 500ನ ಹಾಫ್ ಆಫ್ 1000. ಓಕೆ, ನೋಡೋಣ. ಎಕ್ಸಾಂಪಲ್ ತಗೊಂಡು ನೋಡೋಣ. ಇಂಟು 125 ಒಂದು ಎಕ್ಸಾಂಪಲ್ ತಗೋಣ. ಇಂಟು 125 ಹೇಗೆ, ಯಾವ ಎಕ್ಸಾಂಪಲ್ ತಗೋಬೋದು? ಇಂಟು 125 1024 ಇಂಟು 125 ಅಂತ ತಗೋತೀನಿ. ಈ ಕಡೆ 4 ಡಿಜಿಟ್ ಇದೆ, ಈ ಕಡೆ 3 ಡಿಜಿಟ್ ಇದೆ. ಎಷ್ಟು ಟೈಮ್ ಬೇಕು ನನಗೆ? ಇಫ್ ಐ ಡೂ ಟ್ರೆಡಿಷನಲ್ ಮೆಥಡ್ ಐ ವಿಲ್ ಗೋನಾ ಲೂಸ್ ಮೋರ್ ದ್ಯಾನ್ 3 to 4 minutes ಫಾರ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್. ನನಗೆ ಟ್ರೆಡಿಷನಲ್ ಮೆಥಡ್ನ ಮುಖಾಂತರ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಹೋದರೆ ಐ ವಿಲ್ ಗೋನಾ ಲೂಸ್ more than 3 to 4 minutes. But in the competitive exams we are constrained with the time limit. ನಮಗೆ ಕೊಡೋದು ಎಷ್ಟು ಟೈಮ್ ಕೊಡ್ತಾರೆ? 20 minutes ಕೊಡ್ತಾರೆ. ಆ 20 minutes ಅಲ್ಲಿ we should be able to solve more than 20 to 25 problems. ಹೇಗೆ?
ಮಾಮೂಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ. ಏನು ಮಾಡಬೇಕು? ಮೈಂಡ್ ಕ್ಯಾಲ್ಕುಲೇಷನ್ ಯೂಸ್ ಮಾಡಬೇಕು. ಮೈಂಡ್ ಕ್ಯಾಲ್ಕುಲೇಷನಲ್ಲಿ 125 ಹೇಗೆ ಮಾಡೋದು ನೋಡೋಣ. 125 ಅಂದರೆ ಗೊತ್ತಿದೆ, ಹಾಫ್ ಇಂಟು 1000 ಅಂತ ಗೊತ್ತಿದೆ. 3 ಟೈಮ್ನ ಹಾಫ್ ಮಾಡಬೇಕಂತೆ 1024ನ. ನೋಡೋಣ ಫಸ್ಟ್ ಹಾಫ್ ಎಷ್ಟು? 1024ನ ಹಾಫ್, 1000ನ ಹಾಫ್ 500, 24ನ ಹಾಫ್ 12, 512. ಸೆಕೆಂಡ್ ಹಾಫ್ 512ನ ಹಾಫ್ ಮಾಡಿದ್ರೆ 500ನ ಹಾಫ್ 250, 12ನ ಹಾಫ್ 6, 256, 250ನ ಹಾಫ್ 125, 6ನ ಹಾಫ್ ಎಷ್ಟು? 3. ಓಕೆ 128 ಇಂಟು ಏನು ಮಾಡಿ ಅಂತ ಹೇಳ್ತಾರೆ? 1000 ಫಾಲೋಡ್ ಬೈ 3 zeros. ಎಷ್ಟು ಟೈಮ್ ಬೇಕಾಯಿತು? ಹಾರ್ಡ್ಲಿ ಐ ಟುಕ್ 5 to 10 seconds. 5 to 10 ಸೆಕೆಂಡ್ಸ್ನಲ್ಲಿ 4th ಡಿಜಿಟ್ ನಂಬರ್ನ 3 ಡಿಜಿಟ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡ್ಲಿಕ್ಕೆ ನನಗೆ ಎಷ್ಟು ಟೈಮ್ ಬೇಕಾಯಿತು? ಯೂಸಿಂಗ್ ಮೈಂಡ್ ಕ್ಯಾಲ್ಕುಲೇಷನ್ ಟೆಕ್ನಿಕ್ ಐ ಜಸ್ಟ್ ಸ್ಪೆಂಡ್ 5 to 10 seconds. ಓಕೆ, ಈ ರೀತಿ ಮೈಂಡ್ ಕ್ಯಾಲ್ಕುಲೇಷನ್ ಮುಖಾಂತರ ಪ್ರಾಬ್ಲಮ್ನ ಸಾಲ್ವ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಹಾಗಾದರೆ ಇಂಟು 250ಗೆ ಏನು ಬರುತ್ತೆ? ಹಾಗಾದರೆ ಇಂಟು 250 ಅಂದರೆ ನನಗೇನು ಗೊತ್ತಿದೆ? ಓನ್ಲಿ ಡೂಯಿಂಗ್ ಅ ಹಾಫ್ ಆಪರೇಷನ್ ಟ್ವೈಸ್ ಅಂತ ಗೊತ್ತಿದೆ. ನೋಡೋಣ 256 ಇಂಟು 250, 3 x 3 ಡಿಜಿಟ್ಸ್ ಇಂಟು 3 ಡಿಜಿಟ್ಸ್ ಇದೆ. ಮಾಮೂಲಿ ಟ್ರೆಡಿಷನಲ್ ಮೆಥಡ್ ಆದರೆ ಐ ಆಲ್ ಗೋನಾ ಲೂಸ್ ಮೋರ್ ದ್ಯಾನ್ 3 to 4 minutes. ನೋಡೋಣ ಇಂಟು 250 ಅಂದರೆ ಏನಂತ ಅರ್ಥ? ವಿ ನೀಡ್ ಟು ಡೂ ಹಾಫ್ ಆಪರೇಷನ್ ಟ್ವೈಸ್ ಅಂತ ಅರ್ಥ. ನೋಡೋಣ 256ನ ಟ್ವೈಸ್, 256ನ ಹಾಫ್ ಎಷ್ಟು? 250ನ ಹಾಫ್ 125, 6ನ ಹಾಫ್ 3 ಅಂದರೆ 128. ಫಸ್ಟ್ ಹಾಫ್ ಎಷ್ಟು ಬಂತು? 128ನ ಹಾಫ್ 64 ಇಂಟು 1000, 64,000 ವಿತೌಟ್ ಯೂಸಿಂಗ್ ಪೆನ್ ಆ್ಯಂಡ್ ಪೇಪರ್ ವಿ ಕ್ಯಾನ್ ಕ್ಯಾಲ್ಕುಲೇಟ್. ಓಕೆ, ಹಾಗಾದರೆ ನೆಕ್ಸ್ಟ್ ಇಂಟು 500 ಅಂದರೆ ಏನಂತ ಅರ್ಥ? ಹಾಫ್ ಆಫ್ 1000 ಅಂತ ಅರ್ಥ. ಹಾಫ್ ಆಫ್ 1000. ಹಾಗಾದರೆ ಒಂದು ಕ್ಯಾಲ್ಕುಲೇಷನ್ ನೋಡೋಣ. 648 ಇಂಟು 500, 648 ಇಂಟು 500, 3 ಡಿಜಿಟ್ಸ್. ಹೇಗೆ ಕ್ಯಾಲ್ಕುಲೇಷನ್? ತುಂಬ ಲೇಬೋರಿಯಸ್ ಆಗೋಗುತ್ತೆ. ನೋಡೋಣ ಶಾರ್ಟರ್ ಟ್ರಿಕ್ಸಲ್ಲಿ ಏನು ಮಾಡ್ಬೋದು? ಹಾಫ್ ಆಫ್ 1000, 648ನ ಹಾಫ್, 6ನ ಹಾಫ್ 3, 4ನ ಹಾಫ್ 2, 8ನ ಹಾಫ್ 4 ಇಂಟು 1000 ವಿಚ್ ಮೀನ್ಸ್ 324 ಫಾಲೋಡ್ ಬೈ 3 zeros, 3,24,000. ಇನ್ ದಿಸ್ ವೇ ಏನು ಮಾಡ್ಬೋದು? ಟೈಮ್ ಕನ್ಸ್ಯೂಮ್ ಆಗೋದನ್ನ ಕಡಿಮೆ ಮಾಡ್ಬೋದು ಯೂಸಿಂಗ್ ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್. ಓಕೆ, ವಿ ಶುಡ್ ನಾಟ್ ಯೂಸ್ ಪೆನ್ ಆ್ಯಂಡ್ ಪೇಪರ್ ಮೋರ್ ಇನ್ ದ ಎಕ್ಸಾಮ್. ಓಕೆ, ಸ್ಕ್ರೀನ್ ಮೇಲೆ ಏನು ಬರ್ತಾ ಇರುತ್ತೋ ಆ ಸ್ಕ್ರೀನ್ ಮೇಲೆ ಬರ್ತಿದ್ದೀನಿ ನಾನು. ಮತ್ತೆ ರೆಪ್ಲಿಕಾ ಅಂದರೆ ಪೇಪರಿಗೆ ತಗೊಂಡು ಸಾಲ್ವ್ ಮಾಡೋದನ್ನ ಇಟ್ಕೋಬಾರ್ದು. ಸ್ಕ್ರೀನ್ ಮೇಲೆ ಏನು ನೋಡ್ತಿರ್ತೀರಾ ಅದು ನಿಮ್ಮ ತಲೆಯಲ್ಲಿ ಕ್ಯಾಲ್ಕುಲೇಟ್ ಆಗ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಟ್ರಿಕ್.